ಆಕಾಶವಾಣಿ ಧಾರವಾಡ. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ. ಗುನ್ಗುನಾತಿ ಹೈ ಯೇ ಹವಾಯೇ, ಗುನ್ಗುನಾತಾ ಹೈ ಗಗನ್. ಬಾನುಲಿಯ ಭಿತ್ತಿಯಿಂದ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಮನಗುಂಡಿಯ ಶ್ರೀ ಗುರುಬಸವ ಮಹಾಮನೆಯ ಬಸವಾನಂದ ಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಬಾನುಲಿ ಭಿತ್ತಿಯಿಂದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಬಾನುಲಿ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಲ ನಾವು ಆಕಾಶವಾಣಿಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಹಿರಿಯ ಅಧಿಕಾರಿಗಳ ಮನದ ಮಾತುಗಳನ್ನ ಕೇಳ್ತಾ ಬಂದಿವಿ. ಆದ್ರೆ ಕೇಳುಗರು ಇಲ್ಲದೆ ಆಕಾಶವಾಣಿ ಇಲ್ಲ. ಕೇಳುಗರೆ ನಮ್ಮ ಅಭಿಮಾನಿ ದೇವರು ಅಂತ ಕೂಡ ನಾವು ಅವಾಗವಾಗ ಹೇಳ್ತಿರ್ತೀವಿ. ನಿರಂತರವಾಗಿ ಆಕಾಶವಾಣಿಯನ್ನ ಕೇಳ್ತಾ ಆಕಾಶವಾಣಿಯೊಂದಿಗೆ ಸದಾಕಾಲ ಒಡನಾಟವನ್ನ ಇಟ್ಕೊಂಡು, ಜೊತೆಗೆ ಕಾರ್ಯಕ್ರಮಗಳ ರೂಪರೇಷೆಗಳ ಬಗ್ಗೆ ಇದು ಹಿಂಗಿರ್ಬೇಕಿತ್ತು, ಇದು ಹಿಂಗಾಗ್ಬೇಕಾಗಿತ್ತು, ಇಲ್ಲಿ ಇದು ಚೆನ್ನಾಗಿತ್ತು ಅಂತ ಅಭಿಪ್ರಾಯಗಳನ್ನ ಅವಾಗವಾಗ ಸೂಚಿಸ್ತಾ ಬಂದವರು ಮನಗುಂಡಿಯ ಶ್ರೀ ಗುರುಬಸವ ಮಹಾಮನೆಯ ಬಸವಾನಂದ ಸ್ವಾಮಿಗಳು. ಬಸವಾನಂದ ಸ್ವಾಮಿಗಳಿಗೂ ಧಾರವಾಡ ಆಕಾಶವಾಣಿಗೂ ಒಂದು ರೀತಿಯಲ್ಲಿ ಅವಿನಾಭಾವ ಸಂಬಂಧ. ಸ್ವಾಮೀಜಿ ಆಕಾಶವಾಣಿಗೆ ಧ್ವನಿ ಮುದ್ರಣಕ್ಕೆ ಬಂದಾರ ಅಂದ್ರ ನಮಗ ನಮ್ಮ ಮನೆಯ ಹಿರಿಯ ಸ್ವಾಮೀಜಿನೇ ಬಂದಿಯಾರೆ ಅನ್ನುವಷ್ಟು ಸಡಗರ ಸಂಭ್ರಮ ಆಕಾಶವಾಣಿಯಲ್ಲಿ ಮನೆ ಮಾಡಿರ್ತದೆ. ನಮಸ್ಕಾರ ಬಸವಾನಂದ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಸ್ವಾಮೀಜಿಯವರೇ, ಆಕಾಶವಾಣಿಗೆ ನೀವು ಬಂದ್ರಿ ಅಂದ್ರ ನಮಗ್ ಬಹಳಷ್ಟು ಸಡಗರ ಸಂಭ್ರಮ. ನಿಮಗೂ ಕೂಡ ಇದೊಂದು ನನಗೂ ಆಕಾಶವಾಣಿಗೆ ಬರೋದಂದ್ರೆ ಹಬ್ಬಕ್ ಮನೆಗೆ ಹೋಗ್ತಿದ್ವಿ ಅಥವಾ ಹಾಸ್ಟೆಲ್ ಇಂದ ಸ್ಕೂಲ್ ನಿಂದ ಮನೆಗೆ ಹೋಗ್ತಿದ್ವಲ್ಲ, ಅದ್ನೇನು ಬರುತ್ತೆ ನನಗೆ ನಿಜವಾಗ್ಲೂ. ಮತ್ತೆ ನೀವು ಬರುವಾಗ್ಲೂ ಅವಾಗವಾಗ ಸಿಹಿ ಹಿಡ್ಕೊಂಡೆ ಬಂದ್ಬಿಟ್ಟಿರ್ತೀರಿ. ನಿಮ್ಮ ಮಾತಿನ ಒಂದು ಸಿಹಿಯ ಜೊತೆಗೆ ಬಾಯನ್ನು ಕೂಡ ಸಿಹಿ ಮಾಡ್ತೀರಿ ನಮಗೆ. ಸ್ವಾಮೀಜಿಯವ್ರೆ, ಈಗ 2000 ಇಸ್ವಿ ಹತ್ರಕ್ಕೆ ನಾವು ಹೋದಾಗ ಚೆನ್ನಯ್ಯನಗಿರಿ ಅನ್ನೋದು ಒಂದು ಗುಡ್ಡಾಗಿತ್ತು. ಅಲ್ಲಿ ಯಾವುದೇ ರೀತಿಯ ಒಂದು ಗಿಡ ಮರಗಳಾಗ್ಲಿ ಜನವಸತಿ ಆಗ್ಲಿ ಏನೂ ಇರಲಿಲ್ಲ. 2004 ತಾವು ಗುರು ಬಸವ ಮಹಾಮನೆ ಅಲ್ಲಿ ಶುರು ಮಾಡಿದಾಗ ಅದರ ಸುತ್ತಮುತ್ತಲು ಸಾಕಷ್ಟು ಗಿಡ ಮರಗಳನ್ನ ನೆಟ್ಟು ಒಂದು ಪ್ರಕೃತಿಯನ್ನ ಸುಂದರವಾಗಿ ಮಾಡಿ ಅದನ್ನ ಒಂದು ಪ್ರೇಕ್ಷಣೀಯ ಸ್ಥಳವನ್ನಾಗಿ ಮಾಡಿದಿರಿ. ಒಬ್ಬ ಸ್ವಾಮೀಜಿಯಾಗಿ ಒಂದು ಆಧ್ಯಾತ್ಮಿಕ ಚಿಂತನೆಯ ಜೊತೆಗೆ ನಿಮಗೆ ಈ ಸಾಮಾಜಿಕ ಕಳಕಳಿಯ ಒಂದು ಪ್ರೀತಿ ಹೆಂಗ್ ಬಂತು? ನಾನು ಓದಿದ್ ಮೊದಲು ಹಾಸ್ಟೆಲ್ ಅಲ್ಲಿ ಮೇಡಮ್. 10 ವರ್ಷ 1 to 10th ವರೆಗೆ ನಾನು ಹಾಸ್ಟೆಲ್ ಅಲ್ಲೇ ಓದಿದ್ದು. ಅಲ್ಲೇ ನಾವು ಸಮಾಜ ಜೊತೆಗೆ ಬೆಳೆದ್ಬಿಟ್ವಿ. ಎಲ್ಲ ಬೇರೆ ಬೇರೆ ಕಡೆಯಿಂದ, ಬೇರೆ ಜಿಲ್ಲೆಯಿಂದ ವಿದ್ಯಾರ್ಥಿಗಳಿರ್ತಿದ್ರು, ಎಲ್ಲಾ ಜಾತಿ ಜನಾಂಗದ ವಿದ್ಯಾರ್ಥಿಗಳಿರ್ತಿದ್ರು. ಅದ್ ಯಾವ ಭೇದನೂ ನಮಗೆ ಅನಿಸ್ತಾನೆ ಇರ್ಲಿಲ್ಲ. ಎಲ್ರು ಒಟ್ಟಾಗೆ ಇರ್ತಿದ್ವಿ, ಒಟ್ಟಾಗಿ ಊಟ ಮಾಡ್ತಿದ್ವಿ, ಒಟ್ಟಾಗಿ ಓದ್ತಿದ್ವಿ. ಅಲ್ಲಿಂದನೇ ಈ ಸಾಮಾಜಿಕ ಚಿಂತನೆ ಶುರುವಾಯ್ತು ಅಂತ ಹೇಳ್ಬೋದು. ಆಮೇಲೆ ನಮ್ಮ ಶಾಲೆ ಕಣ್ಣಿಲ್ಲದವ್ರ ಶಾಲೆ. ಸಂಪೂರ್ಣವಾಗಿ ಅಲ್ಲಿದ್ದವರು, ನಾನು ಓದ್ತಿರ್ಬೇಕಾದ್ರೆ ಹೈಸ್ಕೂಲ್ ಓದುವಾಗ 125 ಜನ ಹುಡುಗರು ಇರ್ತಿದ್ರು. ಅವ್ರೆಲ್ರು ಕಣ್ಣಿಲ್ದಿದ್ದವ್ರೇನೆ, ಸ್ವಲ್ಪ ಕಾಣಿಸೋರು ಇರ್ತಿದ್ರೇನ ಅಷ್ಟೇ. ಹಾಗಾಗಿ ನಮ್ದು ಆ ಪ್ರಪಂಚನೇ ಒಂದು ಬೇರೆ, ನಮ್ದೇ ಒಂದು ಲೋಕ ಆಗಿರ್ತಿತ್ತದು. ಅಲ್ಲಿ ಒಬ್ರಿಗೊಬ್ರು ಕಾಳಜಿ. ಆಮೇಲೆ ಈ ಹಿರಿಯ ವಿದ್ಯಾರ್ಥಿಗಳನ್ನ ಈಗೇನು ಬೇರೆ ಹಾಸ್ಟೆಲ್ಗಳಲ್ಲಿ ಏನ್ ಸಮಸ್ಯೆಗಳಿರ್ತಾವಲ್ಲ, ಗದ್ದಲಗಳು, ಹಂಗೆ ನಮ್ಮಲ್ಲಿ ಇರ್ತಿರ್ಲಿಲ್ಲ. ಮಾರ್ಗದರ್ಶನ ಮಾಡ್ತಿದ್ರು. ಈ ತರ ಓದ್ಬೇಕು, ಚೆನ್ನಾಗಿ ಓದ್ಬೇಕಪ್ಪ ನೀವೆಲ್ಲ, ಈ ತರ. ಅಂದ್ರೆ ಒಬ್ಬ ಹೈಸ್ಕೂಲ್ ವಿದ್ಯಾರ್ಥಿ ಶಿಕ್ಷಕ ಇದ್ದಾಗಿರ್ತಿದ್ದ. ಆ ತರದವಳು 4-5 ಜನ ವಿದ್ಯಾರ್ಥಿಗಳು ನನಗೆ ಸಿಕ್ಕರು. ಹಿಂಗೆಲ್ಲ ಇಂಥ ಪರಿಸರದಲ್ಲಿ ಬೆಳೆದಿದ್ರಿಂದ ನನ್ನ ಸಮಾಜ, ನನ್ನ ದೇಶ, ನಮ್ಮ ರಾಜ್ಯ, ನಮ್ಮ ಭಾಷೆ ಅನ್ನುವ ಆ ಅಭಿಮಾನ ನನಗೆ ಗೊತ್ತಿಲ್ಲದಂಗೆ ಸಣ್ಣದ್ರಿಂದಾನೇ ಶುರು ಆಯ್ತು. ಹಂಗಾಗಿ ಅದನ್ನೇ ಮುಂದುವರಿಸಿಕೊಂಡು ಬಂದು ಈ ಸುಂದರ ಆಶ್ರಮವನ್ನ ಇವತ್ತು ನಿರ್ಮಾಣ ಮಾಡಿದೆ. ಆಸ್ಪದ ಆಯ್ತು ಅಂತ ಅನ್ಕೊಳ್ತೀನಿ. ಈಗ ಸ್ವಾಮೀಜಿ ಅವ್ರೆ, ನೀವು ಆಶ್ರಮದಲ್ಲಿ ಓದಿದ್ದೀನಿ ಅಂತ ಹೇಳಿದ್ರಿ. ಹೌದು ಮೇಡಮ್. ಅಂದ್ರೆ ಒಂದು ತರ ಹಾಸ್ಟೆಲ್ ಗವರ್ಮೆಂಟ್ ಹಾಸ್ಟೆಲ್ ಬ್ಲೈಂಡ್ ಸ್ಕೂಲ್ ಮೈಸೂರು. ಯಾವ ಊರಲ್ಲಿ? ಮೈಸೂರಲ್ಲಿ ಮೇಡಮ್.
ಹಾ 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 ಮೈಸೂರಿನಲ್ಲಿ. ಆವಾಗ 80ನೇ ಇಸ್ವಿಲಿ ನನಗೆ ನೆನಪಿರಂಗೆ 3 ಕಣ್ಣಿಲ್ದಿದ್ದವ್ರಿಗೋಸ್ಕರ ಇದ್ದಂತ ಶಾಲೆಗಳು. ಒಂದ್ ಮೈಸೂರಲ್ಲಿ, ಹುಬ್ಬಳ್ಳಿಯಲ್ಲಿ ಮತ್ತೆ ಕಲಬುರಗಿಯಲ್ಲಿ. ದಾವಣಗೆರೆಯಲ್ಲಿ ಹೆಣ್ಮಕ್ಳಿಗೋಸ್ಕರ ಅಂತ ಇತ್ತು. ಇಷ್ಟು 4 ಸ್ಕೂಲ್ ಬಿಟ್ರೆ ಇವಾಗ ಜಿಲ್ಲೆಗೂ ಆಗಿದೆ ಕಣ್ಣಿಲ್ದಿದ್ದವ್ರಿಗೋಸ್ಕರ ಶಾಲೆಗಳು. ಆವಾಗ 4 ಶಾಲೆಗಳಿದ್ದಿದ್ದು. ನಮ್ಮೂರಿಂದ ಮೈಸೂರಿಗೆ ಒಂದು 160-170 ಕಿಲೋಮೀಟರ್ ಆಗಬಹುದು. ಯಾವ ಊರು ತಮ್ಮದು? ನಮ್ದು ಬೇಲೂರು ತಾಲೂಕಲ್ಲಿ ಗೋಣಿಸೋಮನಹಳ್ಳಿ ಅಂತ ಬರುತ್ತೆ ಮೇಡಮ್. ಹಳೆಬೀಡು ಬೇಲೂರು ಪ್ರಸಿದ್ಧವಾದ ಜಾಗಗಳಿದಾವಲ್ಲ, ಹೊಯ್ಸಳರ ಸಂಸ್ಕೃತಿ, ಅಲ್ಲಿಗೆ ಬಹಳ ಸಮೀಪ ಹಳೆಬೀಡಿಗೆ. ಅಲ್ಲಿಂದ ಮೈಸೂರಿಗೆ ನನ್ನನ್ನ ನಮ್ಮ ತಂದೆ 80ನೇ ಇಸ್ವಿಲಿ ಕರ್ಕೊಂಡೋದ್ರೆ ನಮ್ಮೂರಲ್ಲಿ ಹೇಗ್ ಕಾಣ್ತಿದ್ರು ಅಂದ್ರೆ ಎಲ್ಲೋ ವಿದೇಶಕ್ಕೆ ಹೋಗಿದ್ದಾರೆ ಅನ್ನೋ ತರ ಇತ್ತು. ಅಷ್ಟು ದೂರ ಅನ್ನೋ ಕಲ್ಪನೆ ಇತ್ತು ಎಲ್ಲ ಜನರಿಗೆ. ನಾನ್ ರಜಕ್ಕೆ ಮನೆಗೆ ಬಂದೆ ಅಂದ್ರೆ ನನ್ನನ್ನು ಮಾತಾಡ್ಸಕ್ಕೆ ನೋಡಕ್ಕೆ ಜನಗಳು ಬರ್ತಿದ್ರು. ಮೈಸೂರಿಂದ ಬಂದಿದಂತೆ ರಾಜಣ್ಣ ಅಂತಿದ್ರು ನನಗೆ. ರಾಜ ಮೈಸೂರಿಂದ ಬಂದಿದಂತೆ, ಬರ್ರೋ ನೋಡ್ಕೊಂಬರೋಣ, ಮಾತಾಡ್ಸ್ಕೊಂಬರೋಣ ಅಂತ ಹೇಳಿ ಅಲ್ಲಿಂದ ಮಾತಾಡ್ಸಕ್ ಬರ್ತಿದ್ರು. ಅಂದ್ರೆ ಅಷ್ಟು ದೂರ ಅಂತ ತಿಳ್ಕೊಂಡಿದ್ರು. ಅಷ್ಟು ಸಂತೋಷ ಆಗ್ತಿತ್ತು ಅವ್ರಿಗೆಲ್ಲ. ನಿಜ. ಈಗ ತಮ್ಮ ಈ ರೇಡಿಯೋ ಕೇಳುವಂತ ಹವ್ಯಾಸ ಶುರು ಆಗಿದ್ದು ಹಾಸ್ಟೆಲ್ನಲ್ಲಿ ಇರುವಾಗ್ಲೇನೆ ಅಥವಾ ಮನೆಗೆ ಬಂದ ಮೇಲೆ? ಹಾಸ್ಟೆಲಲ್ಲೇ ರೇಡಿಯೋ ಇರ್ತಿದ್ವು. ದೊಡ್ಡ ಹುಡುಗರು ರೇಡಿಯೋ ಇಟ್ಕೊಂಡಿರ್ತಿದ್ರು. ಆಮೇಲೆ ನಮ್ಮ ಶಾಲೆಯಲ್ಲಿ ಸಾಮೂಹಿಕ ರೇಡಿಯೋ ಇತ್ತು. ಅಲ್ಲಿ ಕೆಲವು ಕಾರ್ಯಕ್ರಮಗಳನ್ನ ಸಾಮೂಹಿಕವಾಗಿ ರೇಡಿಯೋದಲ್ಲಿ ಹಾಕ್ತಾ ಇದ್ರು, ಎಲ್ರು ಕೇಳೋ ಹಾಗೆ. ಆಮೇಲೆ ನಮ್ಮ ಮನೆಗೆ ರೇಡಿಯೋ ಬಂದಿದ್ದು ನಾನು 4ನೇ ಕ್ಲಾಸ್ ಅಥವಾ 5ನೇ ಕ್ಲಾಸ್ ಇದ್ದೆ ಅಂತ ಅನ್ಸುತ್ತೆ. 4ನೇ ಕ್ಲಾಸು. ಅವಾಗ ಕರೆಂಟ್ ಮೇಲೆ ನಡೀತಿತ್ತು, ಅದು ಎಲೆಕ್ಟ್ರಿಸಿಟಿ ಮೇಲೆ ನಡೆಯುವಂಥದ್ದು. ಆಮೇಲೆ ಆಕಾಶವಾಣಿಗೂ ನಮಗೂ ಚಿಕ್ಕ ಹುಡುಗರಿಂದ ಸಂಬಂಧ ಮೈಸೂರಲ್ಲೇ ಬಂದ್ಬಿಡ್ತು. 4ನೇ ತರಗತಿ ಇದ್ದಾಗ ನಾನು ಅಲ್ಲಿ ಮಕ್ಕಳ ಮಂಟಪ ಅಂತ ಕಾರ್ಯಕ್ರಮ ನಡೀತು. ಹೌದು. ನಿಮ್ಮಲ್ಲಿ ಎಳೆಯರ ಬಳಗ, ಧಾರವಾಡದಲ್ಲಿ ಎಳೆಯರ ಬಳಗ ಅಂತೀರಾ, ಆಮೇಲಿಂದ ಗಿಳಿವಿಂಡು ಅಂತ ಹೇಳ್ತಿರಲ್ಲ, ಹಾಗೆ ಅಲ್ಲಿ ಮಕ್ಕಳ ಮಂಟಪ ಅಂತ ಇತ್ತು. ಅದಕ್ಕೆ ನಾನೊಂದು ಹಾಡು ಹೇಳಿದ್ದೆ, ಕಸ್ತೂರಿ ಕನ್ನಡದ ನಾಡು ಅಂತ ಹೇಳ್ಬಿಟ್ಟು. ಅದು ನನಗೆ ಮೊಟ್ಟ ಮೊದಲನೇ ಅನುಭವ ಆಕಾಶವಾಣಿ ಜೊತೆಗೆ. ನಮಗೆಲ್ಲೋ ಬೇರೆ ಲೋಕಕ್ಕೆ ಹೋದಂಗಾಗಿತ್ತದು. ಅಂದ್ರೆ AC ಹಾಕಿದ್ರು. ಆಮೇಲಿಂದ ಅವಾಗ ಇವೆಲ್ಲ ರೆಕಾರ್ಡಿಂಗ್ ಸಿಸ್ಟಮ್ ಕೂಡ ಕ್ಯಾಸೆಟ್ ಅಲ್ಲೇ ಆಗ್ತಾ ಇತ್ತು. ಹೌದು. ನಮ್ಮ ಹಾಡನ್ನು ತೋರಿಸ್ಬೇಕಾದ್ರೆ ಮುಂದಕ್ಕೆ ಓಡಿಸ್ತಿದ್ರು ಅದನ್ನ. ಅದು ಒಂಥರ ಶಬ್ದ ಮಾಡ್ತಿತ್ತು. ಅದು ನಮಗೆಲ್ಲ ಅದೇನೋ ಹೊಸ ಲೋಕನೇ ಅದು ನೋಡಿ. ಅಂದ್ರೆ ಸುಮಾರು ನೀವು 4ನೇ 5ನೇ ಕ್ಲಾಸ್ ಇದ್ದಾಗಲೇ ಆಕಾಶವಾಣಿಗೆ ಮೊದಲ ಸಲ ಹೋಗಿರಿ. ಹೌದು, ಮೈಸೂರಲ್ಲಿ. ಹೌದು. ಅಂದ್ರೆ ಅವಾಗಿಂದ ಈ ರೇಡಿಯೋ ಕೇಳುವ ಹವ್ಯಾಸ ತಮಗೆ ಬಂತು? ಮನೇಲೂ ಕೂಡ ರೇಡಿಯೋ ಇತ್ತು. ಆಮೇಲೆ ಹೈಸ್ಕೂಲ್ಗೆ ಬಂದಾಗ ನಾನು ರೇಡಿಯೋ ಇಟ್ಕೊಂಡೆ. 6-7ನೇ ತರಗತಿಗೆ ರೇಡಿಯೋ ತಗೊಂಡೆ ಅಂತ ಕಾಣಿಸುತ್ತೆ. 8ನೇ ಕ್ಲಾಸಿಗೆ ತಗೊಂಡೆ. ಅದು ಶೆಲ್ ಮೇಲೆ ನಡೀತಾ ಇತ್ತು, ಆ ತರದ್ದು ತಗೊಂಡೆ. ರೇಡಿಯೋ ಅಂತೂ ನನಗೆ ನಿರಂತರ ಸಂಪರ್ಕ. ರೇಡಿಯೋ ಇಲ್ಲದೆ ಇದ್ದ ದಿನ ಇಲ್ಲ. ಒಂದ್ ವೇಳೆ ರೇಡಿಯೋ ಇಲ್ದಿದ್ರೆ ನನಗೆ ಆ ದಿನ ಕಳೆಯೋದು ಕಷ್ಟ. ಅಷ್ಟರ ಮಟ್ಟಿಗೆ ರೇಡಿಯೋಗೂ ನನಗೂ ಸಂಬಂಧ. ಈಗ ಧಾರವಾಡ ಆಕಾಶವಾಣಿಗೆ 75 ಮುಗಿದು 76ರ ಹರೆಯ. ಹೌದು ಮೇಡಮ್. ಒಟ್ಟಾರೆ ಆಕಾಶವಾಣಿಗೆ 90ರ ಪ್ರಾಯ. ಹೌದು. ಹಂಗಾಗಿ ಆಕಾಶವಾಣಿ ಧಾರವಾಡದ ಅಪ್ಪಟ ಕೇಳುಗರು ತಾವು. ಹೌದು ಮೇಡಮ್. ಇಲ್ಲಿಯ ಯಾವ ಕಾರ್ಯಕ್ರಮಗಳು ತಮಗೆ ಇಷ್ಟ ಆಗ್ತವೆ? ನಾನು ಸಾಮಾನ್ಯವಾಗಿ ಒಂದೇ ಕಾರ್ಯಕ್ರಮ ಇಷ್ಟ ಅಂತ ಇಲ್ಲ ನನಗೆ. ನ್ಯೂಸ್ ಅಂತೂ ನಾನು ತಪ್ಪಿಸದೆ ಕೇಳ್ತೀನಿ. ಅದರಲ್ಲೂ 8 ಗಂಟೆಯಿಂದ 8:15ವರೆಗೆ ನನಗೆ ಸ್ವಲ್ಪ ಬಿಡು ಸಿಗುತ್ತೆ. ಅವಾಗ ಬೆಳಗ್ಗೆ ಬಿಡು ಮಾಡ್ಕೊಳ್ತೀನಿ. ಹಿಂದಿ ಇಂಗ್ಲಿಷ್ ನ್ಯೂಸ್ ಅಂತೂ ಕೇಳ್ತೀನಿ. ಕನ್ನಡದ ಒಂದು ನ್ಯೂಸ್ ಯಾವ್ದಾದ್ರು ಕೇಳ್ತೀನಿ, ಒಂದು ವಾರ್ತೆ ಕೇಳ್ತೀನಿ. ಆಮೇಲೆ ಇತ್ತೀಚೆಗೆ ನನಗೆ ತುಂಬಾ ಇಷ್ಟವಾದ್ದು ಮತ್ತೆ ಕಾರ್ಯಕ್ರಮನಾದ್ರೂ ಬಿಟ್ಟು ಕೇಳುವಂತ ಕಾರ್ಯಕ್ರಮ ಅಂದ್ರೆ ಮನ್ ಕಿ ಬಾತ್. ಪ್ರಧಾನಮಂತ್ರಿಗಳ ಭಾಷಣ ಏನ್ ಬರುತ್ತೆ ಅದನ್ನ ತುಂಬಾ ಸಂತೋಷ ನೀಡ್ತಕ್ಕಂಥದ್ದು. ಜೊತೆಗೆ ದೇಶ ಕಟ್ಟುವ ಕಾರ್ಯಕ್ರಮ ಅದು ನನ್ನ ಮೇಲೆ ತುಂಬಾ ಪ್ರಭಾವವನ್ನು ಬೀರಿದೆ. ಆ ಕಾರ್ಯಕ್ರಮ ನಾನು ಮಿಸ್ ಮಾಡ್ಕೊಳಲ್ಲ. ಒಂದ್ ವೇಳೆ ಏನೋ ಕಾರಣಕ್ಕೆ ಹಿಂದಿಯಲ್ಲಿ ತಪ್ಪಿದ್ರು ಕೂಡ ರಾತ್ರಿ 8 ಗಂಟೆಗೆ ಏನ್ ಕನ್ನಡ ಪ್ರಸಾರ ಮಾಡ್ತಿರಲ್ಲ, ಹೌದು, ಅದನ್ನ ತಪ್ಪಿಸ್ಲಾರ್ದೆ ಕೇಳ್ತೀನಿ. 2 ಸಾರಿ ಕೇಳಿರ್ತೀನಿ ನನ್ನ ಸಾರಿ. ಆತರ ಅಷ್ಟು ಒಳ್ಳೆ ಕಾರ್ಯಕ್ರಮ ಅದು ಮನ್ ಕಿ ಬಾತ್ ಅನ್ನೋದು. ಅದ್ರ ಜೊತೆಗೆ ಸಂಗೀತ ಕೂಡ ತಮಗೆ ಇಷ್ಟ ಅನಿಸ್ತದೆ? ಸಂಗೀತ ಇಷ್ಟ. ರೇಡಿಯೋಗೂ ನನಗೂ ಯಾವ ಸಂಬಂಧ ಇದೆಯೋ ಅದಕ್ಕಿಂತ ಗಾಢವಾದ ಸಂಬಂಧ ಸಂಗೀತದ ಜೊತೆಗಿದೆ. ಈಗ ಧಾರವಾಡ ಆಕಾಶವಾಣಿಗೂ ನೀವು ಬರಕ್ ಆರಂಭ ಮಾಡಿ 15-16 ವರ್ಷಗಳೇ ಆದ್ವು. ಆಗಿದೆ ಮೇಡಮ್. ಇಲ್ಲಿ ಒಂದು ಆಶ್ರಮ ಶುರು ಮಾಡಿದ್ಮೇಲೆ ನೀವು ಚಿಂತನಕ್ಕಾಗಿ ಆಗ್ಲಿ, ಭಾಷಣಕ್ಕಾಗ್ಲಿ, ಬೇರೆ ಬೇರೆ ಸಂದರ್ಭಗಳಿಗಾಗಿ ನೀವು ಬರ್ತಾನೆ ಇದ್ದೀರಿ. ಸುಮಾರು ಯಾವ ತರದ ಕಾರ್ಯಕ್ರಮಗಳನ್ನ ನೀವು ಧಾರವಾಡ ಆಕಾಶವಾಣಿಗೆ ನೀಡಿದ್ದೀರಿ? ಚಿಂತನ ಕೊಟ್ಟಿದ್ದೀನಿ ಹೆಚ್ಚು. ಸುಮಾರು ಈಗ ಒಂದು 15-20 ಚಿಂತನ ಕೊಟ್ಟಿರ್ಬೋದು ನಾನು. ಹೌದು. ಆಮೇಲಿಂದ ಸಂದರ್ಶನಗಳು. ತಾವೇ ಒಂದ್ಸಾರಿ ಉಪವಾಸದ ಬಗ್ಗೆ ಸಂದರ್ಶನ ಮಾಡಿದ್ರಿ. ಹೌದು. ಶಿವರಾತ್ರಿ ಸಮಯದಲ್ಲಿ
ತಾವು ಉಪವಾಸದ ಬಗ್ಗೆ ಸಂದರ್ಶನ ಮಾಡಿದ್ರಿ. ಆಮೇಲೆ ನಮ್ಮ ಸತೀಶ್ ಪರ್ವತಿಕರ್ ಅವರು ಸಂದರ್ಶನ ಮಾಡಿದ್ರು. ಆಮೇಲೆ ಅನಿಲ್ ದೇಸಾಯಿ ಅವರು ಒಂದು ಕಾರ್ಯಕ್ರಮ ಮಾಡಿಸಿದ್ರು ಯಾವ್ದೊಂದು. ಈ ತರ ಒಟ್ಟು ಬೇರೆ ಬೇರೆ ಸಂದರ್ಭಗಳಲ್ಲಿ ನಾನು ವರ್ಷಕ್ಕೆ 1 ಸಾರಿ 2 ಸಾರಿ ಆಕಾಶವಾಣಿಗೆ ಬಂದಿದ್ದೀನಿ ಅಂತ ಅನ್ಸುತ್ತೆ. ಖಂಡಿತ. ಹಾಗಾಗಿ ಆಕಾಶವಾಣಿಯ ಒಡನಾಟ ಅದು ಎಷ್ಟಿದೆ ಮತ್ತು ಎಷ್ಟು ಸಾರಿ ಬಂದಿದ್ದೀನಿ ಅಂತ ಲೆಕ್ಕ ಇಲ್ಲ ಈಗ. ಈಗ ನಾವೀಗ ರೇಡಿಯೋ ಕಾರ್ಯಕ್ರಮಗಳನ್ನೇ ನೋಡ್ತಾ ಬಂದ್ರೆ ಕಳೆದ ಒಂದು 20-25 ವರ್ಷಗಳ ಹಿಂದೆ ತಾಂತ್ರಿಕವಾಗಿ ನಾವು ಅಷ್ಟೊಂದು ಅಭಿವೃದ್ಧಿ ಹೊಂದಿರಲಿಲ್ಲ. ಅವಾಗೆಲ್ಲ ನಾವು ಟೇಪು ಸ್ಪೂಲ್ಗಳ ಕಾಲದಲ್ಲಿ ರೆಕಾರ್ಡ್ ಮಾಡ್ತಾ ಇದ್ವಿ. ಈಗ ಡಿಜಿಟಲೀಕರಣ ಆಗಿರೋದ್ರಿಂದ ಎಲ್ಲ ಕಂಪ್ಯೂಟರ್ ಮೂಲಕ ಮಾಡ್ತಾ ಇದ್ದೀವಿ. ತಾವು ನಿರಂತರ ಕೇಳುಗರಾಗಿರೋದ್ರಿಂದ ನಿಮ್ಮ ಕೇಳುವಿಕೆಯಲ್ಲಿ ಅಥವಾ ಕಾರ್ಯಕ್ರಮದ ಗುಣಮಟ್ಟದಲ್ಲಿ ಏನಾದ್ರೂ ವ್ಯತ್ಯಾಸ ಕಂಡು ಬರ್ತದ? ತುಂಬಾ ವ್ಯತ್ಯಾಸ ಕಂಡು ಬರುತ್ತೆ ಮೇಡಮ್. ಆವಾಗ ನಮಗೆ ಒಂದ್ ವೇಳೆ ಟೇಪ್ ಏನಾದ್ರೂ ವೀಕ್ ಆಗಿದ್ರೆ ಅದು ಸ್ವಲ್ಪ ಗರಗರ ಶಬ್ದ ಬರ್ತಿತ್ತು. ಆಮೇಲೆ ವಾಯ್ಸ್ ಜಾಸ್ತಿ ಆಗೋದು, ಕಡಿಮೆ ಆಗೋದು, ಈ ತರ ಗೊತ್ತಾಗ್ತಿತ್ತು ಅದು. ಈಗ ತುಂಬಾ ಚೆನ್ನಾಗಿದೆ. ಇವಾಗ ಡಿಜಿಟಲೀಕರಣ ಅದು ಆಕಾಶವಾಣಿ ತುಂಬಾ ಚೆನ್ನಾಗಿ ಅಳವಡಿಸ್ಕೊಂಡಿದೆ. ಕ್ವಾಲಿಟೇಟಿವ್ ತುಂಬಾ ಇಂಪ್ರೂವ್ ಆಗಿದೆ, ತುಂಬಾ ಚೆನ್ನಾಗಿದೆ. ಆಮೇಲೆ ಚಿಂತನೆಗಳು ಅಷ್ಟೇನೆ, ಚಿಂತನೆ ಚೆನ್ನಾಗಿ ಬರ್ತಾ ಇದೆ. ಮತ್ತು ಹೊಸೊಬ್ಬರದ್ದು ಆಮೇಲೆ ಚಿಂತನೆ ನಾನು ಬಿಡೋದಿಲ್ಲ. ರೆಗ್ಯುಲರ್ ಆಗಿ ನಾನು ನ್ಯೂಸ್ ಬಿಡ್ಬಹುದು, ಚಿಂತನೆ ತಪ್ಪಿಸ್ಕೊಳ್ಳೋದಿಲ್ಲ. ಚಿಂತನ ರೆಗ್ಯುಲರ್ ಆಗಿ ಕೇಳ್ತೀನಿ. ಯಾಕಂದ್ರೆ ಹೊಸೊಬ್ರು ಸಿಗ್ತಾರೆ ಮತ್ತು ಹೊಸ ವಿಷಯಗಳು. ಒಬ್ಬರು ಚಿಂತನೆ ನಾವು ಕೇಳಿದ್ರೆ ಒಂದು 4 ಪುಸ್ತಕ ಓದಷ್ಟು ಸಂತೋಷ ಆಗತ್ತೆ. ನಿಜ, ಅಷ್ಟು ಚೆನ್ನಾಗಿ ಮಾಡ್ತಾರೆ ಕೆಲವರು ಚಿಂತನನ. ಹಾಗಾಗಿ ಚಿಂತನನ ನಾನು ರೆಗ್ಯುಲರ್ ಆಗಿ ಕೇಳ್ತೀನಿ. ಅದಕ್ಕೆ ನಮಗೆ ಆಕಾಶವಾಣಿ ಅನ್ನೋದು ನಿತ್ಯ ಒಂದು ಶಾಲೆ ಇದ್ದಂಗೆ. ಅಯ್ಯೋ, ಯೂನಿವರ್ಸಿಟಿ ಅದು. ಹೌದು, ಯಾಕೆಂದ್ರೆ ಹೊಸ ಜನ ಬರ್ತಾರೆ, ಹೊಸ ವಿಚಾರಗಳು ಬರ್ತದೆ. ಅಂದ್ರೆ ಇಲ್ಲಿ ಕೆಲಸ ಮಾಡುವವರಿಗೂ ಕೂಡ ಕೆಲಸದಲ್ಲಿ ಏಕತಾನತೆ ಅನ್ನೋದಿಲ್ಲ. ಇಲ್ಲ, ವ್ಯಕ್ತಿತ್ವನೇ ಪರಿವರ್ತನೆ ಆಗತ್ತೆ. ಖಂಡಿತ. ಅಂದ್ರೆ ಈ ಬೇರೆ ಕೆಲಸಗಳಲ್ಲಿ ಏಕತಾನತೆ ಬಂದ್ಬಿಡುತ್ತೆ. ಹೌದು. ಆದ್ರೆ ಇಲ್ಲಿ ಆಕಾಶವಾಣಿನಲ್ಲಿ ನೀವು ನಿತ್ಯ ನೂತನವಾಗಿರ್ತೀರ. ಮತ್ತೆ ಪ್ರತಿದಿನಾನು ಹೊಸ ದಿನ ಅಂತ ಅನಿಸ್ತದೆ ನಮಗೆ. ಬೇಂದ್ರೆ ಅವರು ಹೇಳಿದಾಗೆ ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ ಅಂದಂಗೆ ಪ್ರತಿದಿನಾನು ಕೂಡ ನಮಗೊಂದು ಹೊಸ ದಿನ ಅಂತ. ಸ್ವಾಮೀಜಿ ಅವರೇ, ತಾವು ಈ ಉಪವಾಸಕ್ಕೂ ಕೂಡ ಹೆಸರುವಾಸಿ, ಆಮೇಲೆ ನಡಿಗೆ ಅಂದ್ರೆ ಪಾದಯಾತ್ರೆಗೆ ಕೂಡ ಹೆಸರುವಾಸಿ, ರಕ್ತದಾನಕ್ಕೂ ಕೂಡ ಹೆಸರುವಾಸಿ. ಇವೆಲ್ಲವನ್ನೂ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ತಮಗೆ? ನನಗೆ ಈ ಆಧ್ಯಾತ್ಮ ಕ್ಷೇತ್ರಕ್ಕೆ ಬಂದ್ಮೇಲೆ ಅಂದ್ರೆ ಬಸವಣ್ಣವ್ರ ತತ್ವ ಮೆಚ್ಕೊಂಡು 22ನೇ ವಯಸ್ಸಿಗೆ ಮನೆ ಬಿಟ್ಬಿಟ್ಟೆ ನಾನು. ಮನೆ ಬಿಟ್ಟು ಸನ್ಯಾಸ ದೀಕ್ಷೆನೂ ಆಯ್ತು. ನನಗೆ ಬಂದೊಂದ್ 2 ತಿಂಗಳಿಗೆನೆ ಸನ್ಯಾಸ ದೀಕ್ಷೆ ನೀಡಿದ್ರು. ಸನ್ಯಾಸ ದೀಕ್ಷೆ ನೀಡಿದ್ಮೇಲೆ 2 ವರ್ಷ ಬಹಳ ಚೆನ್ನಾಗಿತ್ತು. ಆಮೇಲೆ ಪರೀಕ್ಷೆಗಳು ಪ್ರಾರಂಭ ಆಯ್ತು. ಹಾಗೆ ಪರೀಕ್ಷೆಗಳು ಪ್ರಾರಂಭ ಆದಾಗ ಅಂದ್ರೆ ಪ್ರತಿಯೊಬ್ಬ ಸಾಧಕನ ಜೀವನದಲ್ಲೂ ಬರುತ್ತೆ ಅಂತ ಕಠಿಣ ದಿನಗಳು. ಅದೇ ನಾನು ಒಂದು ತಮಾಷೆಗೆ ಹೇಳ್ತಿರ್ತೀನಿ, ಗೃಹಸ್ಥರಿಗೆ ಸಂಸಾರವನ್ನ ಒಪ್ಪಿಕೊಳ್ತಕ್ಕಂಥವ್ರಿಗೆ ಮೊದಲು ಬಹಳ ಸುಖ, ಆನಂತರ ದುಃಖ. ಅಂದ್ರೆ ಕಾಯಿಲೆಗಳು ಬಂದವು, ಮಕ್ಳು ಮಾತು ಕೇಳಲ್ಲ ಅಥವಾ ಆಸ್ತಿ ಮಾಡ್ಲಿಲ್ಲ, ಈ ಚಿಂತೆಗಳು ಶುರುವಾಗ್ತವೆ. ನಮ್ಮ ಈ ಸನ್ಯಾಸಿಗಳಿಗೆ ವಿರುದ್ಧ ಆಗತ್ತೆ ಮೇಡಮ್. ಮೊದಲು ನಮಗೆ ಕಷ್ಟ, ಯಾರೋ ಒಬ್ಬ ನಿಜವಾದ ಸಾಧಕನಿಗೆ ಮೊದಲಿಗೆ ತುಂಬಾ ಕಷ್ಟಗಳು ಬರುತ್ತೆ. ಎಷ್ಟು ಕಷ್ಟಗಳು ಬರುತ್ತೆ ಅಂತಂದ್ರೆ ಬದುಕು ಸಾವಿನ ಜೊತೆ ಹೋರಾಟ ಮಾಡ್ಬೇಕಾಗತ್ತೆ ನಾವು. ಅಷ್ಟು ಕಠಿಣ ದಿನಗಳು ಬರ್ತದೆ. ಅದ್ರಲ್ಲೂ ಕಣ್ಣಿಲ್ಲದಂತ ನನ್ನಂತ ಒಬ್ಬ ವ್ಯಕ್ತಿ ಏಕಾಂಗಿಯಾಗಿ ನಾನು ಉತ್ತರ ಕರ್ನಾಟಕಕ್ಕೆ ಬಂದಾಗ ನನಗೆ ಯಾರು ಪರಿಚಯ ಇಲ್ಲ. ಪೂಜ್ಯ ಲಿಂಗಾನಂದ ಸ್ವಾಮೀಜಿಗಳ ಪ್ರವಚನ ಕೇಳಿ ನಾನು ಬಂದೆ ಕೂಡಲ ಸಂಗಮಕ್ಕೆ. ಒಬ್ರು ಪರಿಚಯ ಇಲ್ಲ. ನಿನ್ನೆ ಪರಿಚಯದ ಜಗತ್ತಿತ್ತು ಮೇಡಮ್. ಮನೆ ಇತ್ತು, ತಂದೆ ತಾಯಿಗಳಿದ್ರು, ಶಿಕ್ಷಕರಿದ್ರು, ಸ್ನೇಹಿತರಿದ್ರು. ಇವತ್ತು ಯಾರು ಇಲ್ಲ ನನಗೆ. ಗುರುಗಳೊಬ್ರೆ ಪರಿಚಯ. ಇನ್ನು ಎಲ್ಲರನ್ನೂ ಹೊಸ ಪರಿಚಯ ಮಾಡ್ಕೋಬೇಕು ನಾನು. ಅಲ್ಲಿಂದ ಶುರುವಾದಂತ ಈ ಪ್ರಯಾಣ ಇಲ್ಲಿ ತನಕ ಬರ್ಬೇಕಾದ ಕಾರಣ ಏನು ಅಂತಂದ್ರೆ ರಾಷ್ಟ್ರಭಕ್ತಿನೂ ಬೆಳೆಸ್ಕೊಂಡಿದ್ದೆ ನಾನು. ದೇಶ ಬಗ್ಗೆ, ರಾಷ್ಟ್ರಪ್ರಜ್ಞೆ, ಸ್ವಾತಂತ್ರ್ಯ ದಿನಾಚರಣೆಗೆ ಭಾಷಣ ಮಾಡ್ತಿದ್ದೆ ಮೇಡಮ್. ಆವಾಗ ನನಗೆ ಗಾಂಧೀಜಿಯವ್ರ ಬಗ್ಗೆ ಓದಿದೆ, ಬ್ರೈಲ್ ಲಿಪಿನಲ್ಲಿ ಬರದೆ ಪುಸ್ತಕಗಳನ್ನ ಬರೆದು ಕೊಟ್ಟೆ, ಈಗ ಅನುವಾದ ಮಾಡಿಕೊಟ್ಟೆ. ಈ ತರ ಎಲ್ಲ ಮಾಡುವಾಗ ರಾಷ್ಟ್ರಪ್ರಜ್ಞೆ ಬಂದ್ಬಿಡ್ತು. ಈ ಎಲ್ಲಾ ಕಷ್ಟಗಳನ್ನು ಜಯಿಸೋದಕ್ಕೆ ನನಗೆ ಈ ದೇಶಭಕ್ತಿ ತುಂಬಾ ನೆರವಾಯ್ತು ಅಂತ ಅನ್ಕೊಂತೀನಿ. ಈ ಪಾದಯಾತ್ರೆಗಾಗ್ಲಿ, ಆಮೇಲೆ ಇವತ್ತು ರಕ್ತದಾನದ ಬಗ್ಗೆ ಕೇಳಿದ್ರೆ ತಾವು, ಹೌದು, ಇವತ್ತು ತಾನೇ ರಕ್ತದಾನ ಮಾಡೇ ತಮ್ಮ ಸಂದರ್ಶನಕ್ಕೆ ಬಂದಿದ್ದೀನಿ ಮೇಡಮ್. 111ನೇ ಬಾರಿ ರಕ್ತದಾನ ಮಾಡಿದೆ ಇವತ್ತು. ಸ್ವಾಮೀಜಿ ಅವರೇ, ತಮ್ಮ ಒಂದು ನಿರ್ದೇಶನದಲ್ಲಿ ನಿಸರ್ಗ ಜ್ಞಾನಾಮೃತ ಅನ್ನುವಂತ ಸರಣಿ ಕಾರ್ಯಕ್ರಮ ಧಾರವಾಡ ಆಕಾಶವಾಣಿಯಿಂದ, ಕಲಬುರಗಿ ಆಕಾಶವಾಣಿಯಿಂದ ಮೂಡಿ ಬರ್ತಾ ಇದೆ. ಅಪಾರ ಜನಪ್ರಿಯತೆಯನ್ನ ಗಳಿಸಿದ. ಅಂದ್ರೆ ಹೆಸರು ಸೂಚಿಸುವುದು ನಿಸರ್ಗ ಜ್ಞಾನಾಮೃತ, ಏನೋ ಕಾರ್ಯಕ್ರಮ ಬರೀ ಪ್ರಕೃತಿಗೆ ಸಂಬಂಧಪಟ್ಟದೇನೋ ಅನ್ನುವಂತ ಸಂಶಯ ಮನುಷ್ಯನಿಗೆ ಬಂದ್ರೆ, ಆದ್ರೆ ಈ ಕಾರ್ಯಕ್ರಮವನ್ನ ಕೇಳ್ತಾ ಮನುಷ್ಯನ ಆಂತರಿಕ ಅಂತಶ್ಚಕ್ಷುಗಳು ಓಪನ್ ಆಗ್ತದೆ. ಹೌದು ಮೇಡಮ್. ಅಂದ್ರೆ ಈ ನಿಸರ್ಗ ಜ್ಞಾನಾಮೃತದ ಮುಂದಿನ ಶೀರ್ಷಿಕೆ ಕೊಟ್ಟಿದೆ ಮೇಡಮ್ ಅಲ್ಲಿ.
ಮಾನವತ್ವದಿಂದ ದೈವತ್ವದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸೌಜ್ಞನು ಪ್ರಣವ ಪ್ರಕೃತಿ ಸೌಜ್ಞನು ಪ್ರಣವ ಪ್ರಕೃತಿ ಸೌಜ್ಞನು. ಅದು ಧ್ಯೇಯವಾಕ್ಯ. ನಿಸರ್ಗ ಜ್ಞಾನಾಮೃತ ಹೆಸರು. ನಮ್ ಧ್ಯೇಯ ಏನಪ್ಪಾ ಅಂದ್ರೆ ಮಾನವತ್ವದಿಂದ ದೈವತ್ವದ ಕಡೆಗೆ ಹೋಗ್ಬೇಕು. ಸಿದ್ಧೇಯ ಪುರಾಣಿಕರು ಒಂದ್ ಕಡೆ ಹೇಳ್ತಾರ ಮೇಡಮ್, ಏನಾದರೂ ಆಗು ಮೊದಲು ಮಾನವನಾಗು. ಹೌದು. ಯಾಕಂದ್ರೆ ಆಗಿನ ಕಾಲದಲ್ಲಿ ಸಿದ್ಧೇಯ ಪುರಾಣಿಕರು ಬದುಕಿದ ಕಾಲದಲ್ಲಿ, ಆ ಹಾಡು ಬರೆದಂತ ಕಾಲದಲ್ಲಿ ನಮ್ ದೇಶದಲ್ಲಿ ಬಹಳ ಸಮಸ್ಯೆಗಳಿದ್ದಂತ ಕಾಲ. ಜಾತಿ ಮತ ಪಂಥಗಳ ಹೆಸರಲ್ಲಿ ಧರ್ಮ ಕೋಮು ಗಲಭೆಗಳು ಇಂಥದ್ದೆಲ್ಲ ನಡೀತಾ ಇದ್ದಂತ ಸಂದರ್ಭ ಇತ್ತು ನಮ್ ದೇಶದಲ್ಲಿ. ಸ್ವಾತಂತ್ರ್ಯ ಬಂದ ಕೆಲವು ವರ್ಷಗಳು ತುಂಬಾ ಕಷ್ಟವನ್ನ ಎದುರಿಸ್ತು ದೇಶ. ಆಗ ಪ್ರಾಯಶಃ ಈ ಪದ್ಯವನ್ನು ಬರೆದ್ರು ಅವರು. ಏನಾದ್ರೂ ಆಗಪ್ಪ, ನೀನು ಹಿಂದೂ ಮುಸ್ಲಿಮನಾಗು, ದೇವನ ಒಪ್ತೀಯೋ ಬಿಡ್ತೀಯೋ, ನಾಸ್ತಿಕನಾಗು, ಏನಾದ್ರೂ ಆಗು ಮೊದಲು ಮಾನವನಾಗು. ಈಗ ಮಾನವರಾಗಿದ್ದಾರೆ ನಮ್ಮ ದೇಶದಲ್ಲಿ. ಮಾನವತ್ವ ಅನ್ನೋದು ಇದೆ ಸರ್. ಬೇರೆ ದೇಶಗಳಿಗೆ ಹೋಲಿಸಿದ್ರೆ ತುಂಬಾ ಚೆನ್ನಾಗಿದೆ ನಮ್ಮ ದೇಶದಲ್ಲಿ. ಆಮೇಲೆ ಈ ಸೇವಾ ಕಾರ್ಯಗಳೇನ್ ನಡೀತಾ ಇದಾವಲ್ಲ ಮೇಡಮ್, ತುಂಬಾ ಚೆನ್ನಾಗಿ ನಡೀತಾ ಇದೆ. ಅಂದ್ರೆ ಪ್ರಕೃತಿ ವಿಕೋಪಗಳಾದಾಗ ನೋಡ್ತೀವಿ, ಆಮೇಲಿಂದ ಕಷ್ಟಗಳು ಬಂದಾಗ, ಕೊರೋನಾ ಸಂದರ್ಭದಲ್ಲಿ, ಹೌದು, ಇಂಥ ಸಂದರ್ಭದಲ್ಲಿ ನಮ್ಮ ಭಾರತೀಯರು ತೋರಿಸಿದ ಭಾರತೀಯತ್ವ, ನಮ್ಮ ರಾಷ್ಟ್ರ ಪ್ರಜ್ಞೆ ಇದೆಯಲ್ಲ, ಅದು ಪ್ರಾಯಶಃ ಯಾವ ದೇಶಕ್ಕೂ ಇಂತ ಕಡಿಮೆ ಅಲ್ಲ. ಅದು ಅಷ್ಟೇ ಅಲ್ಲ, ಭಾರತದ ಮಟ್ಟಕ್ಕೆ ಬೇರೆ ದೇಶಗಳು ನಿಲ್ತಾವ ಅನ್ನೋಷ್ಟ್ರ ಮಟ್ಟಿಗೆ, 1-2 ದೇಶಗಳು ನಿಲ್ಬಹುದು, ಅಷ್ಟ್ರ ಮಟ್ಟಿಗೆ ಒಳ್ಳೆತನವನ್ನ ನಮ್ಮ ದೇಶದವ್ರು ತೋರಿಸಿದ್ರು. ಅದಕ್ಕೆ ಈಗ ನಾವು ಮೊದಲು ಮಾನವನಾಗು ಅನ್ನೋದಕ್ಕಿಂತ ಮಾನವತ್ವದಿಂದ ದೈವತ್ವಕ್ಕೆ ಹೇಗೆ ಏರ್ಬೇಕು ನಾವು. ಯಾಕಂದ್ರೆ ಮಾನವತ್ವದಲ್ಲಿ ನಿಲ್ಲಕ್ಕಾಗಲ್ಲ. ಮಾನವನಾಗಿ ಕೊನೆ ತನಕ ಬದುಕಕ್ಕಾಗಲ್ಲ. ಮಾನವನಾಗಿರ್ಬೇಕು, ಇಲ್ಲಾಂದ್ರೆ ದಾನವನಾಗಬೇಕು. 2 ಆಯ್ಕೆ ಕೊಟ್ಟಿದೆ ಪ್ರಕೃತಿ. 3ನೇ ಆಯ್ಕೆ, ಮಾನವತ್ವವನ್ನು ಮೀರ್ಲೇಬೇಕು, ನಾವು ದೈವತ್ವಕ್ಕೆ ಹೋಗ್ಬೇಕು. ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೀವಿ. ಹೆಸರು ನಿಸರ್ಗ ಜ್ಞಾನ. ನಿಸರ್ಗ ಅಂದ ಕೂಡಲೇ ಪ್ರಕೃತಿ ನೆನಪಾಗತ್ತೆ ಅಂದ್ರು. ಇಲ್ಲಿ ನಮ್ಮ ಋಷಿಗಳು ಇದನ್ನ ದೈವತ್ವವನ್ನು ಪಡ್ಕೊಂಡಿದ್ದು ಪ್ರಕೃತಿಯಿಂದಾನೆ ಮೇಡಮ್. ಹೌದು. ಮೊದಲನೇ ಋಷಿ ಏನ್ ನಮಗೆ ಓಂಕಾರವನ್ನ ಸೃಷ್ಟಿಸಿ ಕೊಟ್ಟ, ಅಕಾರ ಉಕಾರ ಮಕಾರದಿಂದ ಓಂಕಾರ ಆಗಿದೆ ಅಂತ ಹೇಳ್ಕೊಟ್ಟಂತ ಮೊದಲನೇ ಋಷಿ ಪ್ರಕೃತಿ ಮಾತೆಯ ತನ್ನ ಹೃದಯದಿಂದನೇ ಆ ನಾದವನ್ನು ಕೇಳ್ದ, ಅನಾಹತ ನಾದವನ್ನು ಕೇಳ್ದ. ಆದ್ರಿಂದ ಇದು ದೈವಿಜ್ಞಾನ ಆಗಿದ್ರು ಕೂಡ ಇದಕ್ಕೆ ನಾನು ನಿಸರ್ಗ ಜ್ಞಾನ ಅಂತ ಹೆಸರಿಟ್ಟಿದ್ದೀನಿ ಮೇಡಮ್. ಈಗ 66 ಸರಣಿಗಳನ್ನ ಪೂರೈಸಿ ಇನ್ನೇನು 65, 66 ಹಂಗೆ ಇದು ದಾಪುಗಾಲಿಡ್ತಾ ಹೋಗ್ತಾ ಇದೆ. ಈ 66 ಸಂಚಿಕೆಗಳನ್ನ ಪೂರೈಸಿದ ಹಾಗೆ ತಾವು ವಿಜೇತರನ್ನ ತಮ್ಮ ಆಶ್ರಮಕ್ಕೆ ಆಹ್ವಾನಿಸಿದಿರಿ. ಬಹುಮಾನ ವಿತರಣಾ ಕಾರ್ಯಕ್ರಮಗಳನ್ನು ಕೂಡ ಮಾಡಿಕೊಂಡಿದ್ದೀರಿ. ದಿನೇ ದಿನೇ ಕೇಳುಗರ ಸಂಖ್ಯೆ ಈ ಕಾರ್ಯಕ್ರಮಕ್ಕೆ ಹೆಚ್ಚುತ್ತಾ ಇದೆ. ಈ ಒಂದು ಜನಪ್ರಿಯತೆಯನ್ನ ನೋಡಿ ತಮಗೇನ್ ಅನಿಸ್ತದೆ? ಇಲ್ಲಿ ನಾನು ಮೊದಲು ಕಾರ್ಯಕ್ರಮ ಶುರು ಮಾಡುವಾಗ ಮೇಡಮ್, ನನಗೆ ಬಹಳ ಚಿಂತೆ, ಅಂದ್ರೆ ಒಂದ್ ರೀತಿ ಬೇಗುದಿ, ಅಂದ್ರೆ ಅನುಮಾನ ಇತ್ತು. ಇದಿಷ್ಟು ಮಟ್ಟಿಗೆ ಯಶಸ್ವಿ ಆಗತ್ತಾ? 25 ಸಂಚಿಕೆ ಮಾಡಿದ್ರೆ ದೊಡ್ಡದು ಅನ್ಕೊಂಡಿದ್ದೆ ನಾನು ಮೊದಲು. ಆಮೇಲೆ ಬರ್ತಾ ಆಮೇಲೆ ಪ್ರಾಯೋಜಕರು ನಮಗ್ ಸಿಗ್ತಾರೋ ಇಲ್ವೋ ಅನ್ಕೊಂಡಿದ್ದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ಅಂತ ಹೇಳಿದ್ರು ಕೂಡ ಅದಕ್ಕೆ ನಿಜವಾಗಿ ಪ್ರಾಯೋಜಕತ್ವ ವಹಿಸ್ಕೊಳ್ಳೋರು ಭಕ್ತರೇನೆ, ಸಂಸ್ಥೆಗಳು, ಹಣ ನೀಡ್ತಕ್ಕಂಥದ್ದು ಮಹಾಮನೆಯಿಂದ ಅಲ್ಲ. ಶುಭ ಕೋರುವವರು ಅಂತ ನೀವು ಧಾರವಾಡದವ್ರು ಹೊಸದಾಗಿ ಕಂಡಿಡಿದ್ರೆ ಅದನ್ನ. ಅದು ಬೇರೆ ಆಕಾಶವಾಣಿ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ಇದ್ದಂಗಿಲ್ಲ. ಅಲ್ಲಿ ಪ್ರಾಯೋಜಕರು ಅಂತ ಹೇಳ್ತಾರೆ ಅಷ್ಟೇ. ನಮ್ಮಲ್ಲಿ ಶುಭ ಕೋರುವವರು ಅಂತ ಹೇಳ್ಬಿಟ್ಟು ಅವರಲ್ಲೊಂದು ಸದ್ಭಾವನೆ ಮೂಡಿಸಿದ್ರು. ಅದು ತುಂಬಾ ಒಳ್ಳೆ ಪರಿಕಲ್ಪನೆ ಮೇಡಮ್. ಅದು ಆಕ್ಚುಲಿ ಪ್ರಾಯೋಜಕರು ಬೇರೆ ಇರ್ತಾರೆ, ಮೂಲ ಕಾರ್ಯಕ್ರಮ ರೂಪಿಸೋರು ಪ್ರಾಯೋಜಕರು ಅಂತ ಹೇಳ್ಬಿಟ್ಟು ಶುಭ ಕೋರುವವರು ಅವರೇ ಹಣ ಕೊಟ್ಟಿರ್ತಾರೆ ಇದಕ್ಕೆ. ಅವರು ಪ್ರಾಯೋಜಕರು ನಿಜವಾಗಿ. ಅಂತವ್ರು ಕೂಡ ಸಿಕ್ಕರು ಮೇಡಮ್ ನನಗೆ. ಒಬ್ಬೊಬ್ರು 5 ತಿಂಗಳು ವಹಿಸ್ಕೊಂಡ್ರು, ಒಂದ್ ಸಂಸ್ಥೆ 3 ತಿಂಗಳು ವಹಿಸ್ಕೊಂತು. ಹೀಗೆ ಒಳ್ಳೆ ಪ್ರಾಯೋಜಕರು ಸಿಕ್ಕರು. ಇನ್ನು ಕೇಳುಗರ ವಿಸ್ತೀರ್ಣತೆ ಅಂತೂ ತುಂಬಾ ಆಗಿದೆ ಮೇಡಮ್. ಹೌದು, ಅದು ಲಕ್ಷ ಸಂಖ್ಯೆಯಲ್ಲಿ ಆಗಿದೆ ಅಂತ ಹೇಳ್ಬಹುದು. ನಮಗೆ ಪ್ರತಿ ಬುಧವಾರ ಒಂದು ಪತ್ರಗಳ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನ ಮೆಚ್ಚಿಕೊಂಡಂತ ಅಪಾರ ಸಂಖ್ಯೆಯ ಪತ್ರಗಳು ಇರ್ತವೆ. ಕೇಳುಗರು ಕರೆ ಮೂಲಕ ಕೂಡ ಈ ಕಾರ್ಯಕ್ರಮವನ್ನ ಮೆಚ್ಚಿಕೊಂಡಿರ್ತಾರೆ. ಹೌದು ಮೇಡಮ್. ಆಮೇಲೆ ನನಗೆ ಫೋನ್ ಮಾಡಿ ಮಾತಾಡ್ತಿರ್ತಾರೆ. ಎಷ್ಟ್ರ ಮಟ್ಟಿಗೆ ಅಂತಂದ್ರೆ ಅವರು ಈ ಕಾರ್ಯಕ್ರಮದ ನಾನು ಅನ್ಕೊಂಡಿದ್ದೆ 2 ವರ್ಷ ಮಾಡಿ ನಿಲ್ಸೋಣ ಅಂತ ಅನ್ಕೊಂಡಿದೀನಿ. ಮೊನ್ನೆ ಒಬ್ರು ರೈತರು ಹೇಳ್ತಾ ಇದ್ರು, ಇಲ್ಲ ದಯವಿಟ್ಟು 2 ವರ್ಷಕ್ಕೆ ನಿಲ್ಲೋದು ಬೇಡ, ಇದು ಮತ್ತೆ ಪ್ರಾಯೋಜಕರು ಸಿಗ್ಲಿ, ಇದು ಇನ್ನೂ ಮುಂದುವರಿಬೇಕು ಅಂತ ಹೇಳ್ತಾ ಇದ್ರು. ನೋಡಿ ಎಷ್ಟು ಅಂದ್ರೆ ಜನರಿಗೆ ಇವತ್ತಿನ ದಿನದಲ್ಲಿ ಒಂದು ತಾವು ಮಾತಾಡ್ತಾ ಹೇಳಿದ್ರಿ, ಮಾನವತ್ವದಿಂದ ದೈವತ್ವದ ಕಡೆಗೆ ಹೋಗುವಂತ ಹಂತಗಳ ಒಂದು ಅಗತ್ಯತೆ ಇದೆ. ಹೌದು ಮೇಡಮ್. ಹಂಗಾಗಿ ಇವತ್ತು ಜನ ಇದನ್ನ ಇಷ್ಟಪಡ್ತಾ ಇದ್ದಾರೆ ಅಂತ. ಸ್ವಾಮೀಜಿ ಅವರೇ, ಆಕಾಶವಾಣಿಯಿಂದ ಹಲವಾರು ಕಾರ್ಯಕ್ರಮಗಳು ಬರ್ತವೆ. ಅಂದ್ರೆ ನಾವು ಸ್ಪೋಕನ್ ವರ್ಡ್ ಅಂದ್ರೆ ಮಾತಿನ ಮೂಲಕ ಭಾಷಣ, ಚಿಂತನ, ನಾಟಕ, ಸಂಗೀತ, ಹೀಗೆ ಹಲವಾರು ಬರ್ತಾವೆ. ಅದರ ಜೊತೆಗೆ ಮನೋರಂಜನೆ ಕೂಡ ಒಂದು ಆಕಾಶವಾಣಿಯ ಮುಖ್ಯ ಉದ್ದೇಶ.
ತಮಗೆ ಯಾವ ಗೀತೆಗಳಾಗ್ಲಿ ವಚನಗಳಾಗ್ಲಿ ಖುಷಿ ಕೊಡ್ತದೆ? ನಾನು ಮನೋರಂಜನೆ ಬಯಸೋದಿಲ್ಲ ಮೇಡಮ್. ನನಗೆ ಹಾಡು ಚಿತ್ರಗೀತೆ ಬೇಕು ಅಂದ್ರೂ ಕೂಡ ನನ್ನ ಕಾಲದ ರಾಷ್ಟ್ರ ಪ್ರಜ್ಞೆಯನ್ನ, ಭಾಷಾ ಪ್ರಜ್ಞೆಯನ್ನ, ರಾಷ್ಟ್ರಾಭಿಮಾನ, ಭಾಷಾಭಿಮಾನ ಮೂಡಿಸುವಂತ ಹಾಡುಗಳನ್ನೇ ಕೇಳೋದು. ಆಕ್ಚುಲಿ ನಾನು ಬೇರೆ ಏನಾದರೂ ಹಾಡು ಬಂದ್ರೆ ಆಫ್ ಮಾಡ್ಬಿಡ್ತೀನಿ ಅಥವಾ ಸೌಂಡ್ ಕಡಿಮೆ ಇಟ್ಬಿಡ್ತೀನಿ, ಕೇಳಿಸ್ಕೊಳ್ಳೋದಿಲ್ಲ. ಆಮೇಲೆ ಸಮಯನೂ ಇರಲ್ಲ ನನಗೆ. ಆಮೇಲೆ ಇನ್ನೊಂದ್ ಏನ್ ಮಾಡಿದೀನಿ ಅಂತಂದ್ರೆ, ಯಾವಾಗ್ಲೂ ರೇಡಿಯೋದಲ್ಲಿ ನನಗೆ ಹಾಡುಗಳನ್ನ ಕೇಳಕ್ ಆಗಲ್ಲ. ಅದಕ್ಕೆ ಪೆನ್ ಡ್ರೈವ್ ಅಲ್ಲಿ ಸೆಲೆಕ್ಟೆಡ್ ಹಾಡುಗಳನ್ನ ಇಟ್ಕೊಂಡ್ಬಿಟ್ಟಿದೀನಿ. ಓ, ಯಾವ ಹಾಡು ಅಂತ ಕೇಳ್ಬಹುದಾ? ನನಗೆ ತುಂಬಾ ಇಷ್ಟವಾಗ್ತಕ್ಕಂಥವ್ರು ಅಂದ್ರೆ ರಚನೆಕಾರರಲ್ಲಿ ಹುಣಸೂರು ಕೃಷ್ಣಮೂರ್ತಿ ಅವರು ಅಂತ ಇದ್ರು ಮೇಡಮ್. ಹೌದು. ನಾನು 9ನೇ ಕ್ಲಾಸ್ ಇದ್ದಾಗ ಅವ್ರಿಗೆ ಆಧುನಿಕ ಪುರಂದರದಾಸರು ಅಂತ ಹೇಳಿದ್ದೆ. ಈ ಉದಾಹರಣೆಗೆ ನಗು ನಗುತ್ತಾ ನಲಿ ನಲಿ ಒಂದು ಹಾಡು ಬರುತ್ತೆ ಮೇಡಮ್. ಹೌದು. ಅದು ಯಾವ ಸಿನಿಮಾ ನನಗೆ ನೆನಪಿಲ್ಲ ಸರಿಯಾಗಿ, ಬಂಗಾರದ ಮನುಷ್ಯ ಇದೆಯೋ ಯಾವ್ದೋ ಗೊತ್ತಿಲ್ಲ. ನಗು ನಗುತ್ತಾ ನಲಿ ನಲಿ ಅಂತೇಳಿ ಪೂರ್ಣ ಬಾಲ್ಯ, ಯೌವನ, ಮುಪ್ಪು ಎಲ್ಲದನ್ನೂ ಒಂದೇ ಹಾಡು ಹೇಳ್ಬಿಟ್ಟಿದ್ದಾರೆ. ಹೌದು ಹೌದು. ತುಂಬಾ ಅದ್ಭುತವಾದ ಹಾಡದು. ಅಂತ ಹಾಡುಗಳು. ನಗು ನಗುತ್ತಾ ನಲಿ ನಲಿ ಎಲ್ಲ ದೇವನ ಕಲೆಯದೇ ನೀ ತಿಳಿ, ಅದರಿಂದ ನೀ ಕಲಿ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಜಗವಿದು ಜಾಣ ಚೆಲುವಿನ ತಾಣ, ಎಲ್ಲೆಲ್ಲೂ ರಸದೌತಣ, ನಿನಗೆಲ್ಲೆಲ್ಲೂ ರಸದೌತಣ. ಲತೆಗಳು ಕುಣಿದಾಗ, ಹೂಗಳು ಬಿರಿದಾಗ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ತಾಯಿ ಒಡಲಿನ ಕುಡಿಯಾಗಿ ಜೀವನ, ತಾಯಿ ಒಡಲಿನ ಕುಡಿಯಾಗಿ ಜೀವನ. ಮೂಡಿ ಬಂದು ಚೇತನ ತಾಳಲೆಂದು ಅನುದಿನ, ಮೂಡಿ ಬಂದು ಚೇತನ ತಾಳಲೆಂದು ಅನುದಿನ. ಅವಳಿದೆ ಅನುರಾಗ ಕುಡಿಯುತ್ತ ಬೆಳೆದಾಗ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಆಮೇಲೆ ಮಾನವ ದೇಹವು ಮೂಳೆ ಮಾಂಸದ ತಡಿಕೆ, ಭಕ್ತ ಕುಂಬಾರ, ಭಕ್ತ ಕುಂಬಾರ, ಶಿವ ಶಿವ ಎಂದರೆ ಭಯವಿಲ್ಲ, ಅದು ಭಕ್ತ ಸಿರಿಯಾಳ. ಅವೆಲ್ಲ ನನ್ನ ಹೃದಯವನ್ನ ಅರಳಿಸುವಂತ. ಆಮೇಲೆ ಇನ್ನೊಂದು ಹಾಡು ಬರುತ್ತೆ ಮೇಡಮ್, ಅದು ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು, ಒಳಗಿನ ಕಣ್ಣನ್ನು ತೆರೆಸಿದೆಯೋ ಗೀತೆಯ ಮರ್ಮ ತಿಳಿ. ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ. ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಶ್ರೀಕೃಷ್ಣ. ಹೈಸ್ಕೂಲ್ ಇದ್ದಾಗಿಂದ ನನಗೆ ಗೈಡ್ ಮಾಡಿದ ಹಾಡು ಅಂತ ಹೇಳ್ಬೇಕು. ನನ್ನ ಜೀವನದ ಮಾರ್ಗದರ್ಶನ ಮಾಡಿದಂತ ಹಾಡು ಇವಂತ ನೋಡಿ. ಅಂದ್ರೆ ಬಾಹ್ಯ ದೃಷ್ಟಿ ಇಲ್ಲದೆ ಇದ್ರೂ ಕೂಡ ನಿಮ್ಮ ಅಂತಃ ದೃಷ್ಟಿಯಿಂದ ನೀವು ಈ ಹಾಡುಗಳನ್ನೆಲ್ಲ ಇಷ್ಟಪಟ್ಟಿದ್ದೀರಿ. ಹೌದು ಮೇಡಮ್.
ಈಗ ಸ್ವಾಮೀಜಿಯವರೇ, ಆಕಾಶವಾಣಿ ಒಂದು ವಿಶ್ವವಿದ್ಯಾಲಯ ಅಂತ ತಾವು ಮಾತಾಡ್ತಾ ಹೇಳಿದ್ರಿ. ಖಂಡಿತವಾಗಿಲೂ ಹೌದು. ಇಲ್ಲಿ ಹಲವು ಕಾರ್ಯಕ್ರಮಗಳು ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕಾರ್ಯಕ್ರಮಗಳು ಮೂಡಿ ಬರ್ತಾನೆ ಇರ್ತವೆ. ಅಂದ್ರೆ ಸಮಾಜದ ಎಲ್ಲ ವರ್ಗದ ಎಲ್ಲ ಜನರಿಗೆ ಕಾರ್ಯಕ್ರಮಗಳು ಬರ್ತವೆ. ಇತ್ತೀಚೆಗೆ ನಾವು ನೋಡಿದಾಗ ಈ ಸಾಮಾಜಿಕ ಜಾಲತಾಣ, ಸೋಷಿಯಲ್ ಮೀಡಿಯಾ ಅನ್ನೋದು ಜನರ ಬದುಕಿನಲ್ಲಿ ಹಾಸುಹಕ್ಕಾಗ್ಬಿಟ್ಟது. ಅದಕ್ಕೆ ನಮ್ಮ ಯುವ ಮಿತ್ರರು ಬಹಳಷ್ಟು ಎಡಿಕ್ಟ್ ಆಗ್ಬಿಟ್ಟಿದ್ದಾರೆ ಈ ಸೋಷಿಯಲ್ ಮೀಡಿಯಾಗೆ. ಇಂಥ ಯುವ ಮಿತ್ರರಿಗೆ ಆಕಾಶವಾಣಿ ಕಾರ್ಯಕ್ರಮಗಳ ಮೂಲಕ ಅವರು ಬದಲಾವಣೆ ತಂದುಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ತಮ್ಮ ಅನಿಸಿಕೆ? ಖಂಡಿತ ಮೇಡಮ್. ಒಬ್ಬ ರೇಡಿಯೋ ಕೇಳ್ತಾನೆ ಅಂದ್ರೆ ಅವನು ಅಂತರ್ಮುಖಿ ಆದ್ರೆ ಮಾತ್ರ ಸಾಧ್ಯ. ಈ ಟಿವಿ ನೋಡಕ್ ನೀವು ಕಣ್ ಬಳಸಬೇಕು, ಆಮೇಲೆ ಕೆಲಸ ಬಿಡ್ಬೇಕಾಗತ್ತೆ. ಬೇರೆ ಬೇರೆ ಮೀಡಿಯಾಗಳನ್ನ ನೋಡ್ಬೇಕಾದ್ರೆ ಕಣ್ಣಿಲ್ದೆ ಅಥವಾ ಫೋನ್ ಇಲ್ದೆ ಏನು ಮಾಡಕ್ಕಾಗಲ್ಲ. ಆಮೇಲೆ ಎಲ್ಲಾ ಕೆಲಸನೂ ಬಿಟ್ಟೆ ನಿಲ್ಬೇಕಾಗ್ತದೆ ನೀವು. ಅದೇ ರೇಡಿಯೋಗೆ ಹಾಗಾಗಲ್ಲ. ರೇಡಿಯೋ ನೀವು ಹಾಕಿರ್ತೀರಾ, ಆಮೇಲಿಂದ ಬೇರೆ ಎಲ್ಲಾ ಕೆಲಸ ಮಾಡ್ತಿರ್ತೀರಾ, ಕಿವಿ ಮಾತ್ರ ರೇಡಿಯೋ ಕಡೆ ಕೊಟ್ಟರು ಸಾಕು ನೀವು. ಆದ್ರಿಂದ ನಮ್ಮ ಎಲ್ಲಾ ಯುವ ಮಿತ್ರರಿಗೆ ನಾನು ಹೇಳೋದು, ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ತಂದ್ಕೊಳ್ಬೇಕು ಅಂದ್ರೆ ನೀವೊಬ್ಬ ಒಳ್ಳೆ ಪ್ರಜೆಯಾಗಿ, ರಾಷ್ಟ್ರಭಕ್ತರಾಗಿ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದ ಬಲಿದಾನ ವ್ಯರ್ಥ ಆಗಬಾರದು ಅಂತಿದ್ರೆ ನೀವೆಲ್ಲರೂ ರೇಡಿಯೋ ಕೇಳಕ್ ಶುರು ಮಾಡ್ಬೇಕು. ಯಾರಿಗೆ ಈಗ ಅದೊಂದು ಎಡಿಕ್ಷನ್ ಅಂತ ಶಬ್ದ ಬಳಸಿದ್ರಿ ನೀವು, ಹೌದು, ಅದೊಂಥರ ಎಡಿಕ್ಷನ್ ಅಂದ್ರೆ ಕೆಟ್ಟ ಚಟ ಅಂತಾನೆ ಕರಿಬೇಕು ಕನ್ನಡದಲ್ಲಿ. ಹೌದು, ಅದು ಒಳ್ಳೆ ಚಟ ಅಲ್ಲ ಅದು. ಆದ್ರಿಂದ ಅದನ್ನ ಬಿಟ್ಬಿಡೋಣ. ಆಮೇಲೆ ಆಕಾಶವಾಣಿಯ ಬದುಕಿದೆಯಲ್ಲ, ಇದು 90 ವರ್ಷ. 90 ವರ್ಷ ಆದ್ರೂ ಕೂಡ ಆಕಾಶವಾಣಿಯ ಮಹತ್ವ ಕಡಿಮೆ ಆಗಿಲ್ಲ. ಈಗ ನಮ್ಮ ಕರ್ನಾಟಕ ಸರ್ಕಾರ ನಿರ್ಣಯ ತಗೊಂಡಿದೆ, 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬಳಸಬಾರ್ದು ಅಂತ ಕಾನೂನು ಮಾಡ್ತಾ ಇದೆ. ಆಸ್ಟ್ರೇಲಿಯಾದಲ್ಲಿ ಮೊಬೈಲ್ ಕೂಡ ಬ್ಯಾನ್ ಮಾಡಿದಾರಲ್ಲಿ. ಮಕ್ಳಿಗೆ ಕೊಡಂಗೇ ಇಲ್ಲ ಮೊಬೈಲ್, ಕಾನೂನಾತ್ಮಕ ಅಪರಾಧ ಅಂತ ಹೇಳಿ ಘೋಷಣೆ ಮಾಡಿದೆ. ಅದೇ ರೇಡಿಯೋ ಕೇಳಬೇಡಿ ಅಂತ ಯಾರು ಹೇಳಿಲ್ಲ, ಯಾರು ಹೇಳೋದು ಇಲ್ಲ. ಕೇಳಿ ಅಂತ ಹೇಳ್ತಾರೆ. ಇನ್ನು ಅಂತ ಒಳ್ಳೊಳ್ಳೆ ಕಾರ್ಯಕ್ರಮನ ರೇಡಿಯೋ ಕೊಡ್ತಾ ಇದೆ. ಮತ್ತೆ ಇನ್ನು ಒಂದು ನನ್ನ ವೈಯಕ್ತಿಕವಾಗಿ ನನ್ನ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ, ತುಂಬಾ ಕೆಟ್ಟ ಅಶ್ಲೀಲ ಚಿತ್ರಗೀತೆಗಳು ಮತ್ತೆ ಭಾಷೆ, ಸಾಹಿತ್ಯ ಏನು ಇಲ್ಲದೆ ಒಂದ್ ರೀತಿ ಕೀಳು ಮನೋಭಾವನೆಯನ್ನು ಬೆಳೆಸ್ತಕ್ಕಂತ, ಅಂದ್ರೆ ಕಾಮ ಒಂದೇ ಅಲ್ಲ ಮನುಷ್ಯನಲ್ಲಿ ಇರೋದು, ಇನ್ನು ಬೇಕಾದಷ್ಟು ಸದ್ಗುಣಗಳಿದಾವೆ. ಅಂತದನ್ನೆಲ್ಲ ಪ್ರೋತ್ಸಾಹಿಸ್ತಕ್ಕಂತ ಹಾಡುಗಳು ಬಂದ್ರೆ ಒಳ್ಳೇದು. ಈಗ ಯಾಕೋ ಏನೋ ಗೊತ್ತಿಲ್ಲ, ಅದು ಇಷ್ಟ ಇದ್ದೋ ಇಲ್ದೇನೋ ರೇಡಿಯೋದಲ್ಲಿ ಹೆಚ್ಚಾಗಿ ಆಧುನಿಕ ಸಿನಿಮಾಗಳದ್ದೇ ಹೊಸ ಕನ್ನಡ ಚಿತ್ರಗೀತೆಗಳಿಗೆ ಹೆಚ್ಚಿನ ಸಮಯ ಕೊಡ್ತಾ ಇದ್ದೀರಾ. ಮತ್ತೆ ಯುವಕರಂತ ಹಾಡುಗಳನ್ನು ಕೇಳಿ ಒಳ್ಳೆಯವರಾಗ್ರಿ ಅಂತ ಹೆಂಗ್ ಹೇಳೋದ್ ನಾವು, ಅಥವಾ ತೋರ್ಸೋದ್ ಕೆಟ್ಟದ್ ತೋರಿಸಿ ಟಿವಿಗಳಲ್ಲಿ ಒಳ್ಳೆಯವರಾಗ್ಲಿಲ್ಲ ನೀವು ಅಂತ ಸಮಾಜನ ದೂಷಣೆ ಮಾಡೋದು ಒಳ್ಳೇದಲ್ಲ. ಆದ್ರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ದೇಶಭಕ್ತಿ ಗೀತೆಗಳಿಗೆ, ಭಕ್ತಿ ಗೀತೆಗಳಿಗೆ, ಆಮೇಲೆ ಜಾನಪದ ಗೀತೆಗಳಿಗೆ ಹೆಚ್ಚಿನ ಸಮಯವನ್ನು, ಸಂಗೀತಕ್ಕೆ ಹೆಚ್ಚಿನ ಸಮಯವನ್ನು ಕೊಟ್ರೆ ಇನ್ನೊಂದ್ ಸ್ವಲ್ಪ ಒಳ್ಳೇದಾಗತ್ತೆ ನಾವು ಸಮಾಜದಲ್ಲಿ ಅಂತ ನನ್ನ ವೈಯಕ್ತಿಕ ಅನಿಸಿಕೆ ಮೇಡಮ್. ಖಂಡಿತವಾಗಿಯೂ ನಿಮ್ಮ ಅನಿಸಿಕೆ ಯೋಚನೆ ಮಾಡುವಂತದ್ದೇ ಇದೆ. ಯಾಕೆಂದ್ರೆ ನಮ್ಮ ಸಂಸ್ಕೃತಿಯನ್ನ ನಾವೇ ಎತ್ತಿ ಹಿಡಿಬೇಕು. ಹೌದು, ಅದನ್ನ ಬೇರೆಯವರು ಎತ್ತಿ ಹಿಡಿಯೋದಕ್ಕೆ ಆಗುದಿಲ್ಲ. ಆಮೇಲೆ ಒಳ್ಳೆಯವರಾಗ್ಬೇಕು ನಮ್ಮ ಹುಡುಗರು ಅಂತ. ಈಗ ಯಾವುದೇ ತಾಯಿ ತಂದೆ ಇರ್ಲಿ, ಒಬ್ಬ ಸಿನಿಮಾ ಆಕ್ಟರ್ ಮಗ ಅವನು ಅಪರಾಧ ಮಾಡಿ ಜೈಲ್ಗೆ ಹೋದವರು ಕೂಡ ತನ್ನ ಮಗ ಒಳ್ಳೆಯವನಾಗ್ಬೇಕು ಅಂತ ಬಯಸ್ತಾನೆ, ಹೌದಲ್ವಾ? ಒಳ್ಳೇದಾಗ್ಬೇಕು ಅಂದ್ರೆ ನೀವು ಕಿವಿಗೆ ಮತ್ತು ಕಣ್ಣಿಗೆ ಒಳ್ಳೆದನ್ನೇ ಫೀಡ್ ಮಾಡ್ಬೇಕಲ್ವಾ? ಖಂಡಿತ ಹೌದು. ಅಲ್ಲಿ ಭಕ್ತಿ ಪರವಾದದ್ದು ಅಥವಾ ನೀವ್ ಹೇಳ್ದಂಗೆ ದೇಶಭಕ್ತಿಯನ್ನ ಉತ್ತೇಜಿಸುವಂತ ಗೀತೆ ಆದ್ರೆ ಇಡೀ ದಿವಸ ಅದನ್ನ ಗುಣಗುಣಿಸ್ತಾ ಇರ್ತಾರೆ. ಹೌದು. ಸ್ವಾಮೀಜಿಯವರೇ, ಆಕಾಶವಾಣಿಯನ್ನ ನೀವು ಬಹಳಷ್ಟು ಆಪ್ತವಾಗಿ ಪ್ರೀತಿಸ್ತೀರಿ, ಕೇಳ್ತೀರಿ, ನಿರಂತರವಾಗಿ ಸಲಹೆ ಸೂಚನೆಗಳನ್ನ ನಮಗೆ ನೀಡ್ತಾನೆ ಇರ್ತೀರಿ. ಈ ನಮ್ಮ ಬಾನುಲಿಯನ್ನ ಕೇಳುವಂತ ನಮ್ಮ ಕೇಳುಗರಿಗೆ ತಮ್ಮ ಒಂದು ಪ್ರೀತಿಯ ಸಂದೇಶ. ಒಂದು ಕೊನೆ ಮಾತು ಹೇಳ್ಬೇಕಂದ್ರೆ, ಒಂದು ತಮಾಷೆ ಹೇಳ್ತಿರ್ತಾರೆ, ಅಂದ್ರೆ ಗಾದೆ ಕೂಡ ಅದು, ಏನ್ ಊಟ ಮಾಡ್ತೀರೋ ಅದೇ ತೇಗ್ತೀರಾ ಅಂತ ಹೇಳ್ಬಿಟ್ಟು ಅಲ್ವಾ? ಊಟ ಮಾಡಿದ್ದೆ ತೇಗ್ ಬರೋದು, ಅದೇ ಬರ್ತದೆ. ಹಾಗೆ ನೀವು ಕಿವಿಯಿಂದ ಏನ್ ಕೇಳ್ತಿರೋ ಅದೇ ನಿಮ್ಮ ಆಕ್ಷನ್ ಅಲ್ಲಿ ಬರ್ತದೆ. ಆದ್ರಿಂದ ಒಳ್ಳೇದನ್ನ ಕೇಳಿ. ಕೇಳುಗರಿಗೆ ಸ್ವಾತಂತ್ರ್ಯ ಇದೆ, ಏನ್ ಕೇಳ್ಬೇಕು ಏನ್ ಕೇಳಬಾರ್ದು ಅನ್ನುವ ಸ್ವಾತಂತ್ರ್ಯ ಉಳಿಸ್ಕೊಳ್ಳಿ. ನೀವು ಒಳ್ಳೇದನ್ನ ಕೇಳಿ, ಒಳ್ಳೇದೇ ಬರ್ತದೆ, ಒಳ್ಳೇದೇ ಆಗ್ತದೆ ನಿಮ್ ಜೀವನದಲ್ಲಿ ಅಂತ. ಅದನ್ನೇ ನಾನು ನಮ್ಮ ಎಲ್ಲಾ ಶ್ರೋತೃಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಧನ್ಯವಾದಗಳು ಸ್ವಾಮೀಜಿಯವರೇ. ನಿಮ್ಮನ್ನ ಮಾತನಾಡಿಸೋ ಭಾಗ್ಯ ನನಗೆ ಸಿಕ್ತು. ಈ ಬಾನುಲಿ ಭಿತ್ತಿಯಿಂದ ಅನ್ನುವಂತ ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ನೀವು ಹೇಳಿದಂತ ಕೆಲವು ಮಾರ್ಪಾಡುಗಳನ್ನ ಮುಂದಿನ ದಿನಗಳಲ್ಲಿ ನಾವು ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನಿಸ್ತೀವಿ ಅಂತ ಹೇಳ್ತಾ ತಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ ನನಗೂ ತುಂಬಾ ಸಂತೋಷ ಆಗಿದೆ ಮೇಡಮ್. ಎಲ್ಲ ಆಕಾಶವಾಣಿ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ಎಲ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ, ಎಲ್ರಿಗೂ ಶುಭವಾಗ್ಲಿ ಅಂತ ಹಾರೈಸ್ತೀನಿ ಮೇಡಮ್. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮನಗುಂಡಿಯ ಶ್ರೀ ಗುರುಬಸವ ಮಹಾಮನೆಯ ಬಸವಾನಂದ ಸ್ವಾಮಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಸಂಕಲನ ರಾಖಿ ಹಾನಗಲ್.
ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಬಾನುಲಿಯ ಭಿತ್ತಿಯಿಂದ